ಇರಾನ್ ವಿರುದ್ಧದ ಯುದ್ಧಕ್ಕೆ ನೆತನ್ಯಾಹು ಕಾರಣವಾ? ನೆತನ್ಯಾಹು ಕುರಿತ ಸಾಕ್ಷ್ಯ ಚಿತ್ರದಲ್ಲಿ ಸ್ಫೋಟಕ ರಹಸ್ಯ ಹೊರಬಿದ್ದಿರೋದಲ್ಲಿ ಈ ಒಂದು ಯುದ್ಧಕ್ಕೆ ನೆತನ್ಯಾಹು ಅಲ್ಲದೆ ಇನ್ಯಾರೂ ಕಾರಣ ಅಲ್ಲ. ಇರಾನ್ ವಿರುದ್ಧ ಯುದ್ಧ ಮಾಡಲಿಕ್ಕೆ ನೆತನ್ಯಾಹುನೇ ಕಾರಣ ಅಂತ ದ ಬಿಬಿ ಫೈಲ್ಸ್ ಎಂಬ ನೆತನ್ಯಾಹು ಕುರಿತ ಸಾಕ್ಷ್ಯ ಚಿತ್ರ ಭ್ರಷ್ಟಾಚಾರವನ್ನು ಮರೆಮಾಚಲು ಸಮರ ಅಂತ ಆರೋಪ ಮಾಡಿದೆ. ದ ಬಿಬಿ ಫೈಲ್ಸ್ ಇದೆಯಲ್ಲ, ನೆತನ್ಯಾಹು ತನ್ನ ಕರಪ್ಷನ್ ಮುಚ್ಚಿಟ್ಟುಕೊಳ್ಳುವ ಸಲುವಾಗಿ, ತಾನು ಮಾಡಿದಂಥ ಭ್ರಷ್ಟಾಚಾರ ಮುಚ್ಚಿಟ್ಟುಕೊಳ್ಳುವಂಥ ಸಲುವಾಗಿ ಈ ಥರ ಮಾಡಿರೋದಿಲ್ಲಿ, ಇರಾನ್ ಮೇಲೆ ಯುದ್ಧಕ್ಕೆ ಮುಂದಾಗ್ತಿರೋದು ಅಂತ ಆರೋಪ ಮಾಡಿರೋದು ಈ ಒಂದು ಸಾಕ್ಷ್ಯಚಿತ್ರದಲ್ಲಿ. ಬೆಂಜಮಿನ್ ನೆತನ್ಯಾಹು ಆಡಳಿತದಲ್ಲಿ ಪತ್ನಿ ಹಸ್ತಕ್ಷೇಪ ಎಷ್ಟರ ಮಟ್ಟಿಗಿದೆ, ಇದ್ರ ಬಗ್ಗೆ ಒಂದು ಪ್ರಶ್ನೆ ರೈಸ್ ಆಗಿದೆ. ಇಲ್ಲಿ ನೆತನ್ಯಾಹು ಪೊಲೀಸ್ ವಿಚಾರಣೆಯ ಸ್ಫೋಟಕ ದೃಶ್ಯ ಇದೆ ಇದರಲ್ಲಿ. ದ ಬಿಬಿ ಫೈಲ್ಸ್ನಲ್ಲಿ ಏನಿದೆ ಬಿಬಿ ಫೈಲ್ಸ್ನಲ್ಲಿ ಅಂತ ನೋಡಿದ್ರೆ, ಡಾಕ್ಯುಮೆಂಟರಿಯಲ್ಲಿ 2016 ಮತ್ತು 2018 ಅವಧಿಯಲ್ಲಿ ನೆತನ್ಯಾಹು ಪೊಲೀಸ್ ವಿಚಾರಣೆ ಎದುರಿಸಿದಂಥ ವಿಡಿಯೋ ಇದೆ. ಇಲ್ಲಿ ಪೊಲೀಸ್ ವಿಚಾರಣೆ ನೆತನ್ಯಾಹು ಫೇಸ್ ಮಾಡಿದ್ದದ್ದು ಆ ಒಂದು ವಿಡಿಯೋ ಇಲ್ಲಿದೆ. ನೆತನ್ಯಾಹು ಕೊಟ್ಟಂಥ ಉತ್ತರಗಳು ಕೂಡ ಈ ಸಾಕ್ಷ್ಯಚಿತ್ರದಲ್ಲಿ ದಾಖಲಾಗಿವೆ. ನೆತನ್ಯಾಹು ಮೇಲಿರ್ತಕ್ಕಂಥ ದುಬಾರಿ ಉಡುಗೊರೆಗಳ ಸ್ವೀಕಾರ ಮತ್ತು ಮಾಧ್ಯಮ ದುರುಪಯೋಗ ಕೇಸ್ನ ಸಾಕ್ಷ್ಯಗಳನ್ನು ಇಲ್ಲಿ ತೋರಿಸಲಾಗಿದೆ. ಮೀಡಿಯಾ ಹೆಂಗೆ ನೀವು ಮಿಸ್ಯೂಸ್ ಮಾಡಿಕೊಂಡಿದ್ದು, ಎಲ್ಲ ದುಬಾರಿ ಗಿಫ್ಟ್ ಬಂದಿದೆಯಲ್ಲಪ್ಪ, ಇದು ಯಾವುದು ಅಂತ ಪೊಲೀಸ್ ಎನ್ಕ್ವೈರಿ ಮಾಡಿದ್ದಾರಲ್ಲಿ. ಆ ಸಾಕ್ಷ್ಯಗಳನ್ನು ತೋರಿಸಿದ್ದಾರೆ. ಪ್ರಧಾನಿ ವಿಚಾರಣೆ, ನೆತನ್ಯಾಹು ಇಸ್ರೇಲ್ನ ಪ್ರಧಾನಿ ವಿಚಾರಣೆ ಮಾಡಿರ್ತಕ್ಕಂಥ ವಿಡಿಯೋ ಇಲ್ಲಿ ಬಹಿರಂಗವಾಗಿರೋದು. ಈ ಥರ ನೆತನ್ಯಾಹುವಿನ ವಿಚಾರಣೆಯ ವಿಡಿಯೋ ಹೊರಬಂದಿರೋದು ಇದೇ ಮೊದಲು. ಅಮೆರಿಕ ಇರಾನ್ ಮಧ್ಯದ ಯುದ್ಧಕ್ಕೆ ನೆತನ್ಯಾಹು ಕಾರಣ ಅಂತ ಈ ಒಂದು ದ ಬಿಬಿ ಫೈಲ್ಸ್ ಎನ್ನುವ ಸಾಕ್ಷ್ಯಚಿತ್ರ ಒಂದು ಕಡೆ ಮಾತಾಡ್ತಾ ಇದೆ. ಅತ್ಯಂತ ವಿವಾದಾತ್ಮಕ ಅಂಶನೇ ಇದು. ತಮ್ಮ ಮೇಲಿನ ಕೇಸ್ಗಳಿಂದ ಜನರ ಗಮನ ಬೇರೆಡೆ ಸೆಳೆಯಲು, ಅಧಿಕಾರ ಉಳಿಸಿಕೊಳ್ಳಲು ನೆತನ್ಯಾಹು ಅವರೇ ಪ್ರಚೋದನೆ ಮಾಡ್ತಾ ಇದ್ದಾರೆ. ನೋಡಿ, ನಿಮಗೆ ಲಾಸ್ಟ್ 2 ಇಯರ್ಸಲ್ಲಿ ಇದೇ ಇಸ್ರೇಲಲ್ಲಿ ನೆತನ್ಯಾಹು ಅತಿ ದೊಡ್ಡ ಆಡಳಿತ ವಿರೋಧಿ ಅಲೆಯನ್ನು ಫೇಸ್ ಮಾಡ್ತಿರೋದು ಸುಳ್ಳಲ್ಲ. ನೆತನ್ಯಾಹು ಬರೋದು, ಅಂತಾರಾಷ್ಟ್ರೀಯ ನಾಯಕರುಗಳನ್ನು ತಬ್ಕೊಳ್ಳೋದು, ದೊಡ್ಡ ಫ್ರೆಂಡ್ ಅಂತ ಹೇಳ್ಕೊಳ್ಳೋದು ಇದು ಬೇರೆ. ಬಟ್ ಇಸ್ರೇಲ್ನ ಒಳಗಡೆ ಇದೆಯಲ್ಲ, ನೆತನ್ಯಾಹು ದೊಡ್ಡ ಮಟ್ಟದ ಆಡಳಿತ ವಿರೋಧಿ ಅಲೆಯನ್ನು ಫೇಸ್ ಮಾಡ್ತಾ ಇದ್ದಾರೆ. ಇದು ಸಾಲದು ಅಂತ ಇತ್ತೀಚೆಗೆ ಅಡಾಗಿರೋದೇನು? ಎಪ್ಸ್ಟೀನ್ ಫೈಲ್ಸ್. ಇದರಲ್ಲಿ ಟ್ರಂಪ್, ನೆತನ್ಯಾಹು, ಭಾರತದ ಒಂದಷ್ಟು ಜನ ಕೂಡ ಇದ್ದಾರೆ ಅಂತ ಮಾಹಿತಿ. ಈ ವಿಚಾರದಲ್ಲಿ ಗಮನ ಬೇರೆಡೆ ಸೆಳೆಯಲು 1997ನಲ್ಲಿ ಬ್ಯಾಕ್ ದಿ ಡಾಗ್ ಅಂತ ಹೇಳಿ ಒಂದು ಮೂವಿ ಬಂದಿತ್ತು. ಬ್ಯಾಕ್ ದಿ ಡಾಗ್ ಅಲ್ಲೇನಾಗುತ್ತೆ, ಅಧ್ಯಕ್ಷನೊಬ್ಬ ತನ್ನ ಮೇಲೆ ಬಂದಂಥ ಸೆಕ್ಸ್ ಸ್ಕ್ಯಾಂಡಲ್ಗಳಿಂದ ಆಚೆ ತರಲು, ಅದರಿಂದ ಆಚೆ ಬಂದು ಬಿಡಲು, ದೇಶದ ಜನಗಳ ಗಮನ ಬೇರೆಡೆ ಸೆಳೆಯಲು ಮಾಡೋ ಕೆಲಸ ಏನು ಅಂದರೆ, ಅಲ್ಬೇನಿಯಾದ ಮೇಲೆ ವಾರ್ ಮಾಡಿಬಿಡ್ತಾನೆ ಅವನು ಅಂತ. ಒಂದು ವಾರ್ ಮಾಡಿದ ತಕ್ಷಣ ಏನಾಗ್ಬಿಡುತ್ತೆ ನೋಡಿ, ಅವಾಗ ಒಂದು ವಾರ್ ಶುರುವಾಯಿತು, ಅಮೆರಿಕಾದಲ್ಲಿ ಒಂದು ವಾರ್ ಶುರುವಾಯಿತು ಅಂದ್ಕೊಳ್ಳಿ. ಅಲ್ಬೇನಿಯಾ ಮೇಲೆ ಯುದ್ಧ ಮಾಡ್ತಿದ್ದಾಗ ಏನಾಗುತ್ತೆ ನಿಮಗೆ, ಸೆಕ್ಸ್ ಸ್ಕ್ಯಾಂಡಲ್ಲು, ದೇಶದ ಒಂದಷ್ಟು ಆಂತರಿಕ ವಿಚಾರಗಳು, ಇಲ್ಲೇನೋ ಯಾರೋ ಲಂಚ ತಗೊಂಡ, ಯಾರೋ ಭ್ರಷ್ಟಾಚಾರ ಮಾಡ್ದ, ಜನಗಳ ಗಮನ ಆ ಕಡೆ ಹೋಗಲ್ಲ. ಅವಾಗ ದೇಶ ವಾರಲ್ಲಿದೆ ರೀ, ಈ ಟೈಮಲ್ಲಿ ಅಧ್ಯಕ್ಷನಿಗೆ ಸಪೋರ್ಟ್ ಅಲ್ಲದೆ ಇನ್ಯಾವಾಗ ಮಾಡ್ತಾರೆ, ಇನ್ಯಾವಾಗ ಸಪೋರ್ಟ್ ಮಾಡೋದು ಅಂತ ಹೇಳಿ ಅವಾಗ ಪ್ರತಿಪಕ್ಷದವ್ರು ಏನು ಮಾತಾಡೋದಕ್ಕೆ ವ್ಯಾಲ್ಯೂನೇ ಇರಲ್ಲ. ಬರೀ ವಾರ್ ಅಂತ. ಅಷ್ಟರ ಮಟ್ಟಿಗೆ 1 ತಿಂಗಳು, 2 ತಿಂಗಳು, 6 ತಿಂಗಳು, 1 ವಾರ ಕಂಟಿನ್ಯೂ ಮಾಡಿಬಿಟ್ರೆ, 20 ವರ್ಷ ಕಂಟಿನ್ಯೂ ಮಾಡಿಬಿಟ್ರೆ ಮರ್ತೆ ಹೋಗ್ಬಿಡ್ತಾರಲ್ಲ ಜನ, ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ವಲ್ಲ. ಇಲ್ಲಿ ನೆತನ್ಯಾಹು ಅತಿ ದೊಡ್ಡ ಆಡಳಿತ ವಿರೋಧಿಯಲ್ಲಿ ಫೇಸ್ ಮಾಡ್ತಿರೋದು ಇಸ್ರೇಲ್ನಲ್ಲಿ. ಇಸ್ರೇಲ್ ಜನ ತಿರುಗಿ ಬಿದ್ದಿದ್ದಾರೆ. ನೆತನ್ಯಾಹು ಆಡಳಿತದ ವಿರುದ್ಧವಾಗಿ ಆಲ್ರೆಡಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇದು ಸಾಲದ್ದಕ್ಕೆ ದ ಬಿಬಿ ಫೈಲ್ಸ್ ಇದೀಗ ಆಚೆ ಬಂದಿದೆ. ಇದರಲ್ಲಿ ನಿನಗೆ ಬಂದಿರೋ ದುಬಾರಿ ಉಡುಗೊರೆಗಳ ಕಥೆ ಏನು? ಈ ಒಂದು ವಿಚಾರಕ್ಕೆ ಗಮನ ಬೇರೆಡೆ ಸೆಳೆಯೋ ದೃಷ್ಟಿಯಿಂದ ಇರಾನ್ ಮೇಲೆ ಯುದ್ಧಕ್ಕೆ ಹೋಗಿರೋದಾ? ಯಾಕೆ ನಮ್ಮ ಸೆಕ್ಯೂರಿಟಿ ವೈಫಲ್ಯ ಇಷ್ಟು ಮಟ್ಟಿಗಾಯಿತು ಇಸ್ರೇಲಲ್ಲಿ? ಅಮೆರಿಕ ಇರಾನ್ ಮಧ್ಯದ ಯುದ್ಧಕ್ಕೂ ನೆತನ್ಯಾಹುವೇ ಕಾರಣ ಅಂಥೇಳಿ ಅಲ್ಲಿನ ಪ್ರಧಾನಿ ವಿಡಿಯೋ ಆಚೆ ಬಂದಿದೆ. ಇಲ್ಲಿ ಸಾಕ್ಷ್ಯ ಚಿತ್ರದಲ್ಲಿರುವ ಅತ್ಯಂತ ವಿವಾದಾತ್ಮಕ ಅಂಶವನ್ನೇ ಅಲ್ಲಿ ಆಚೆ ತೆಗೆಯಲಾಗಿದೆ. ನೆತನ್ಯಾಹು ಆಡಳಿತದಲ್ಲಿ ಹೆಂಡತಿ ತುಂಬಾ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅಂತ ಕೂಡ ಈ ಒಂದು ಸಾಕ್ಷ್ಯ ಚಿತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ.